Okay, yes. ಈಗ orderly placement of an organism to reach its respective taxon is called taxonomic categories or taxonomic hierarchy. Okay, ಇಲ್ಲಿ taxonomic hierarchy ಒಳಗೆ major contribution that is to be from Carolus Linnaeus. ಹೆಸರು ನೆನಪಿಟ್ಕೊಂಡ್ರೆ ಅದಕ್ಕೆ ಅದನ್ನು Linnaean hierarchy ಅಂತ ಕರೀತೀವಿ. ಓಕೆ, taxonomic hierarchy ಕಾಮನ್ ಆಗಿ ನಾವು ಯೂಸ್ ಮಾಡೋದು 7: ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಸೀಸ್. ಓಕೆ, ಇದರೊಳಗೆ ಮತ್ತಲ್ಲಿ ಏನಾದರೂ ಎಕ್ಸ್ಟ್ರಾ ಕನ್ಫ್ಯೂಷನ್ಸ್ ಇತ್ತು, ಫೈಲಮ್ಗಳು ಬಿಗ್ ಇತ್ತು ಅಥವಾ ಎಕ್ಸಾಂಪಲ್ಸ್ ಜಾಸ್ತಿ ಇತ್ತು ಅಂದರೆ ವಿ ಆರ್ ಗೋಯಿಂಗ್ ಟು ಮೇಕ್ ಸಬ್ ಫೈಲಮ್, ಸಬ್ ಕ್ಲಾಸ್, ಸಬ್ ಆರ್ಡರ್, ಸಬ್ ಫ್ಯಾಮಿಲಿ. ಓಕೆ, ಅಥವಾ ಅದಕ್ಕಿಂತ ಜಾಸ್ತಿ ಇತ್ತಂದರೆ ಸೂಪರ್ ಅಂತಲೂ ಯೂಸ್ ಮಾಡ್ತೀವಿ. ಓಕೆ, ಎಸ್. ಈಗ ಲೋಯೆಸ್ಟ್ ಇಂದ ಹೈಯೆಸ್ಟ್ ಕಡೆ ಬರೋಣ. ಫಸ್ಟು ಸ್ಪೀಸೀಸ್. ಓಕೆ, ಇದನ್ನು ಬಹಳ ಎಕ್ಸಾಮ್ನಲ್ಲಿ 1 ಮಾರ್ಕ್ ಕೇಳಿದ್ದಾರೆ. ಡಿಫೈನ್ ಸ್ಪೀಸೀಸ್ ಅಂತ. ಓಕೆ, ಸ್ಪೀಸೀಸ್ ಈಸ್ ಅ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ವಿಚ್ ಶೇರ್ ಫಂಡಮೆಂಟಲ್ ಸಿಮಿಲಾರಿಟೀಸ್. Species is the primary or basic unit of classification. Species, ಇದನ್ನು ಶಾರ್ಟ್ ಆಗಿ SPS ಅಂತ ಬರೀತೀವಿ, is the basic or primary unit of classification. Species is the basic or primary unit of classification. Okay, yes. Species include a group of organisms with fundamental similarities. 1 mark ಕೇಳಿದ್ರೆ ಇಲ್ಲಿ ಬರೀಬೇಕು. Species is a group of organisms with fundamental similarities. Okay, yes, ಇದು ಕೀವರ್ಡ್. ಫಂಡಮೆಂಟಲ್ ಸಿಮಿಲಾರಿಟೀಸ್ ಅಂದ್ರೆ ಒಂದೇ ತರ ಇರುತ್ತೆ ಅದು. ಓಕೆ, ಅದಕ್ಕೆ ನೋಡ್ರಿ, ಯಾಕಿದ್ರೆ ನಾವು ಬೇಸಿಕ್ ಯೂನಿಟ್ ಅಥವಾ ಪ್ರೈಮರಿ ಯೂನಿಟ್ ಅಂತ ಕರಿತೀವಿ ಅಂದ್ರೆ ಇತ್ತು ಅಂದ್ರೆ ನೀವು ಬೇರೆ ಟ್ಯಾಕ್ಸಾನ್ಸ್ ಅನ್ನ ಬರೀಬಹುದು. ಸ್ಪೀಸೀಸೇ ಇಲ್ಲ ಅಂದ್ರೆ ವಿ ಕಾಂಟ್ ಪ್ಲೇಸ್ ಎನಿ ಟ್ಯಾಕ್ಸಾನ್, ಪ್ಲೀಸ್ ರಿಮೆಂಬರ್. ಅದೇ ಕಾರಣಕ್ಕೆ ಸ್ಪೀಸೀಸ್ ಈಸ್ ದ ಬೇಸಿಕ್ ಆರ್ ಪ್ರೈಮರಿ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್. Okay, why the species is said to be primary or basic unit of classification? Because this group of organism with fundamental similarities. Okay, ಬಹಳಷ್ಟು ಎಕ್ಸಾಂಪಲ್ ನೀವು ಆಲ್ರೆಡಿ ನೀನೇ ಬರ್ಕೊಂಡಿದ್ದೀರಾ. ಓಕೆ, ಒಂದು ಅದನ್ನೇ ಯಾವುದು, ಮ್ಯಾಂಗಿಫೆರಾ ಇಂಡಿಕಾ. ಓಕೆ, ಎಸ್. ಪ್ಯಾಂಥೇರಿಯಾ ಲಿಯೋ. ನಾನು ಕೈಲೇ ಬರೀತಾ ಇದ್ದೀನಿ, ಅದಕ್ಕೆ ಅಂಡರ್ಲೈನ್ ಮಾಡ್ತೀನಿ, ಯಾಕಂದ್ರೆ ದಟ್ ಈಸ್ ಒನ್ ರೂಲ್ ಆಫ್ ಬೈನಾಮಿಯಲ್ ನಾಮಿನ್ಕ್ಲೇಚರ್. ಸೈಂಟಿಫಿಕ್ ನೇಮ್ಸ್ ಅನ್ನು ನಾವು ಯಾವಾಗಲೂ ಏನು ಮಾಡಬೇಕು, ಅಂಡರ್ಲೈನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಪ್ಯಾಂಥೇರಿಯಾ ಟಿಗ್ರಿಸ್, ಪಿ ಟಿಗ್ರಿಸ್. ಓಕೆ, ಎಸ್. ನೆಕ್ಸ್ಟ್ ಹೋಮೋ sapiens ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್. ಇವೆಲ್ಲ ಎಂತ ಅಂದ್ರೆ ಸ್ಪೀಸೀಸ್ ಅಂತ ಹೇಳ್ತೀವಿ. ಓಕೆ, ಸ್ಪೀಸೀಸ್ ಬಹಳ ಸಿಂಪಲ್ ಡೆಫಿನೇಷನ್. ಸ್ಪೀಸೀಸ್ ಈಸ್ ಅ ಗ್ರೂಪ್ ಆಫ್ ಆರ್ಗಾನಿಸಮ್ ವಿತ್ ಫಂಡಮೆಂಟಲ್ ಸಿಮಿಲಾರಿಟೀಸ್. ಓಕೆ, ಎಸ್. ಇನ್ನು ನೆಕ್ಸ್ಟ್ ನಾವು ಬರೋಣ, ಯಾವುದು, ಜೀನಸ್. ಇದರ ನೆಕ್ಸ್ಟ್ ಟ್ಯಾಕ್ಸಾನಮಿ. ಓಕೆ, ಎಸ್. ಜೀನಸ್ ಇಲ್ಲಿದೆ ನೋಡಿ, ಜನರಿಕ್ ನೇಮ್, ಅದು ಜೀನಸ್ ಅನ್ನು ಇಂಡಿಕೇಟ್ ಮಾಡುತ್ತೆ. ಜೀನಸ್ ಆರ್ ಜನರ ಅಗ್ರಿಗೇಟ್ಸ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್. ಜೀನಸ್ ಆರ್ ಜನರ include closely related species.
ಓಕೆ, ಈಗ ನೀವೇ ನೋಡಿ, ಪ್ಯಾಂಥರಿಯಾ ಲಿಯೋ, ಪ್ಯಾಂಥರಿಯಾ ಟಿಗ್ರಿಸ್, ಲಯನ್ ಮತ್ತೆ ಟೈಗರ್ ಎರಡರದ್ದು ಜೀನಸ್ ನೇಮ್ ಒಂದೇ ಇದೆ. ನೀನೇ ಒಂದಿಷ್ಟು ಯಾವುದು ಹಾರ್ಸು ಡಾಂಕಿ ಬರ್ಕೊಂಡ್ರಿ. ಓಕೆ, ಅದೇ ಥರ ಹೋಮೋ ಇರೆಕ್ಟಸ್, ಹೋಮೋ ಹೆಬುಲಸ್, ಹೋಮೋ ನಿನಾಂಡ್ರಥಲ್ ಮ್ಯಾನ್, ಈ ಥರ ಎವಲ್ಯೂಷನ್ ಆಫ್ ಮ್ಯಾನ್ ಒಳಗೂ ಬರುತ್ತವೆ, ಯಾವುದೂ ಇವಕ್ಕಿಲ್ಲ, ಹೋಮೋಸೆಪಿಯನ್ಸೇ ಇರೋದು. ಓಕೆ, ಅದಕ್ಕೆ ನಾವಿಲ್ಲಿ ಇವನ್ನೇನು ಮಾಡ್ತೀವಿ, ಜೀನಸ್ ನೇಮ್ ಒಳಗೆ ಸೇರಿಸ್ತೀವಿ, ಜನರ ಆರ್ ಜೀನಸ್. ಓಕೆ, ಇನ್ಕ್ಲೂಡ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್. ಓಕೆ, ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ವಿಚ್ ಶೇರ್ ಕಾಮನ್ ಕ್ಯಾರೆಕ್ಟರ್, which share some common character with differences. Okay, some common character with and differ from one to another. Some common character with some differences. ಓಕೆ, ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಎಸ್, ಇಲ್ಲಿ ಜೀನಸ್ ನೇಮ್ ಇನ್ನೇನೋ ಬರ್ಕೊಂಡಿದ್ದೀರಾ, ಪೊಟ್ಯಾಟೋದು ಸೊಲಾನಮ್. ಓಕೆ, ಎಸ್, ಇದು ಜೀನಸ್ ನೇಮ್, ಜನರಿಕ್. ಮ್ಯಾಂಗಿಫೆರಾ. ಓಕೆ, ಎಸ್, ಮಾವಿನ ಹಣ್ಣು ಏನು ಹೇಳ್ತಾರೋ ಅದರದ್ದು ಜೀನಸ್ ನೇಮ್ ಮ್ಯಾಂಗಿಫೆರಾ. ಓಕೆ, ಪ್ಯಾಂಥರಿಯಾ, ಪ್ಯಾಂಥರಾ. ಓಕೆ, ನೆಕ್ಸ್ಟ್ ಹೋಮೋ. ಇವು ಏನಪ್ಪ ಅಂದ್ರೆ ಜೀನಸ್ ನೇಮ್. ಇಲ್ಲಿ ಒಂದು ನೆನಪಿಟ್ಕೋಬೇಕಂದ್ರೆ ಲೋಯರ್ ಟ್ಯಾಕ್ಸಾನ್, ಬೇಸಿಕ್ ಟ್ಯಾಕ್ಸಾನ್ ಇಂದ ಮೇಲ್ಗಡೆ ಹೋದಂಗೆ ಕಾಮನ್ ಕ್ಯಾರೆಕ್ಟರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಡಿಫ್ರೆನ್ಸಸ್ ಜಾಸ್ತಿ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಕಾಮನ್ ಕ್ಯಾರೆಕ್ಟರ್ ಫುಲ್ ಎಲ್ಲ ಕಾಮನ್ ಇರುತ್ತೆ ಕ್ಯಾರೆಕ್ಟರ್ಸ್, ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ಬಂದಾಗ ಕಾಮನ್ ಕ್ಯಾರೆಕ್ಟರ್ ಜೊತೆಗೆ ಡಿಫ್ರೆನ್ಸ್ ಸ್ವಲ್ಪ ಇರುತ್ತೆ. ನೆಕ್ಸ್ಟ್ ಹೋದಾಗ ಸ್ವಲ್ಪ ಡಿಫ್ರೆನ್ಸಸ್ ಜಾಸ್ತಿ ಆಗುತ್ತೆ. ಹಾಗೆ ಮೇಲ್ಗಡೆ ಹೋದಂಗೆ ದೇ ಫೈಲಮ್ ಅಥವಾ ನೀವು ಕಿಂಗ್ಡಮ್ ಅಂತ ಹೋದ್ರಿ ಅಂದರೆ ದೇ ಶೇರ್ ವೆರಿ ಫ್ಯೂ ಕಾಮನ್ ಕ್ಯಾರೆಕ್ಟರ್ ವಿತ್ ಮೋರ್ ಡಿಫರೆಂಟ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಇನ್ನು ಥರ್ಡ್ ಟ್ಯಾಕ್ಸಾನ್ ಬರುತ್ತೆ, ಯಾವುದು, ಫ್ಯಾಮಿಲಿ. ಇವನ್ನ ನೀವು ಸುಮ್ಮನೆ ಹಂಗೆ ನೆನ್ಪಿಟ್ಕೋಬೇಕು. ಹೆಂಗೆ ಅಂತಂದರೆ ಜೀನಸ್ ಒಳಗೆ ಸ್ಪೀಸೀಸ್ ಇನ್ಕ್ಲೂಡ್ ಮಾಡುತ್ತೆ, ಫ್ಯಾಮಿಲಿ ಇನ್ಕ್ಲೂಡ್ ಸೆವೆರಲ್ ಜನರ ಅಂತ ಬರೀಬೇಕು. ಓಕೆ, ಫ್ಯಾಮಿಲಿ ಇನ್ಕ್ಲೂಡ್ಸ್ ಅ ಗ್ರೂಪ್ ಆಫ್ ರಿಲೇಟೆಡ್ ಜನರ. Family include, okay, yes, family include a group of related genera, group of related genera, okay, group of related genera with less number of similarities, with less number of similarities, less number of similarities as compared to genus or genera and species. ಓಕೆ, ನಾನು ಆಗಲೇ ಹೇಳಿದ್ದೀನಿ ನಿಮಗೆ, ನೀವು ಕೆಳಗಡೆಯಿಂದ ಮೇಲ್ಗಡೆ ಹೋದಂಗೆ ಡಿಫ್ರೆನ್ಸಸ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಫ್ಯಾಮಿಲಿ ಇನ್ಕ್ಲೂಡ್ ಅ ಗ್ರೂಪ್ ಆಫ್ ರಿಲೇಟೆಡ್ ಜನರ ವಿತ್ ಲೆಸ್ ನಂಬರ್ ಆಫ್ ಸಿಮಿಲಾರಿಟೀಸ್ ಆಸ್ ಕಂಪೇರ್ಡ್ ಟು ಜನರ ಇನ್ ಸ್ಪೀಸೀಸ್. ಓಕೆ, ಇಲ್ಲಿ ಫ್ಯಾಮಿಲಿ ಹೆಸರು ಬಂದ್ರಿ ಅಂದರೆ ಸೊಲನೇಸಿ. ಓಕೆ, ಎಸ್, ಇದು ಸೊಲನೇಸಿ ಫ್ಯಾಮಿಲಿ ನೇಮು. ಇಲ್ಲಿ ಸೊಲಾನಮ್, ದತುರಾ, ದತುರಾ. ನೆಕ್ಸ್ಟ್ ಪ್ಯೂಟಿನಿಯಾ. ಇಷ್ಟು ಜನರ ಅಥವಾ ಜೀನಸ್ ಅಲ್ಲಿ ಏನಾಗುತ್ತೆ, ಸೇರ್ಕೊಳ್ಳುತ್ತೆ. ಓಕೆ, ಇನ್ನು ಈ ಸೊಲನೇಸಿ ಎನಿಮಲ್ಸ್ ಒಳಗೆ ಬಂದ್ರಿ ಅಂದರೆ ಫ್ಲೀಡೆ. ಓಕೆ, ಎಸ್,
ಫ್ಲೀಡೆ ಹೆಸರು ಕೇಳಿದ್ರೆ FELIDAE. ಓಕೆ, ಲಯನ್, ಟೈಗರ್, ಓಕೆ, ಎಸ್. ಮತ್ತೆ ಎಲ್ಲ ಕ್ಯಾಟ್ಸ್ ಬರುತ್ತೆ. ಆಲ್ ಪ್ಯಾಂಥರಾ ಸ್ಪೀಸೀಸ್, ಪ್ಯಾಂಥರಾ ಮತ್ತೆ ಕ್ಯಾಟ್ಸ್, ಫ್ಲೀಸ್. ಓಕೆ, ಎಸ್ ಇವು ಇಲ್ಲಿ ಸೇರ್ಕೊಳ್ಳುತ್ತೆ. ಇನ್ನು ಕೆನಿಡೆ, ಓಕೆ, ಎಸ್ ಡಾಗ್ಸ್ ಅಂದ್ರೆ ಕ್ಯಾನಿಸ್, CANNIS. ಅದು ಇಲ್ಲಿ. ಓಕೆ, ಎಸ್ ಇದು ಫ್ಯಾಮಿಲಿ ಒಂದೇ, ಜೀನಸ್ ಬಹಳಷ್ಟು ಸೇರ್ಕೊಳ್ಳುತ್ತೆ. ಓಕೆ, ಈಗ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಏನಂತ ಹೇಳ್ತೀರಿ? ಆರ್ಡರ್ಲಿ ಪ್ಲೇಸ್ಮೆಂಟ್ ಆಫ್ ಅನ್ ಆರ್ಗಾನಿಸಮ್ ಟು ಇಟ್ಸ್ ರಿಸ್ಪೆಕ್ಟಿವ್ ಟ್ಯಾಕ್ಸಾನ್ ಈಸ್ ಕಾಲ್ಡ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ. ಓಕೆ, ಇಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದು ಕರೋಲಸ್ ಲೀನಿಯಸ್, ಅದಕ್ಕೆ ಇದನ್ನ ಲೀನಿಯನ್ ಹೈರಾರ್ಕಿ ಅಂತ ಹೇಳ್ತೀವಿ. ಇಲ್ಲಿ ಏನು ಯೂಸ್ ಮಾಡ್ತೀವಲ್ಲ, ಸ್ಪೀಸೀಸ್, ಜೀನಸ್, ಫ್ಯಾಮಿಲಿ, ಇವೆಲ್ಲ ಏನು ಅಂತಂದ್ರೆ ಟ್ಯಾಕ್ಸಾನ್. ಓಕೆ, ಪ್ಲೂರಲ್ ಟರ್ಮ್ ಟ್ಯಾಕ್ಸಾ. ಓಕೆ, ಎಸ್ ಸಿಂಗ್ಯುಲರ್ ದಟ್ ಈಸ್ ಟ್ಯಾಕ್ಸಾ. ಇಲ್ಲಿ ಏನು ಯೂಸ್ ಮಾಡ್ತೀವಿ ಇದೆ. ಇದರೊಳಗೆ ನೀವು ನೆನಪಿಟ್ಕೋಬೇಕಾಗಿದ್ದು ಸ್ಪೀಸೀಸ್. ಸ್ಪೀಸೀಸ್ ಇಸ್ ಎ ಗ್ರೂಪ್ ಆಫ್ ಆರ್ಗಾನಿಸಮ್ ವಿತ್ ಫಂಡಮೆಂಟಲ್ ಸಿಮಿಲಾರಿಟೀಸ್. ವಿತ್ ಎಕ್ಸಾಂಪಲ್ ನೆನಪಿಟ್ಕೊಂಡ್ರೆ ನೀವು ಆರಾಮಾಗಿ ಎಕ್ಸಾಮ್ನಲ್ಲಿ ಬರೀಬಹುದು. ಓಕೆ, ಇನ್ನು ನೆಕ್ಸ್ಟ್ 4 ಕ್ಯಾಟಗರೀಸ್ ಅನ್ನು ನೋಡೋಣ.